त्वाग्रसुरङ्गनर्तकी भवप्रसन्ना वदने च मे श्रीः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಹರಿಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿ ನಂತರದಲ್ಲಿ ತಾರತಮ್ಯ ಕ್ರಮದಲ್ಲಿ ಭೀಮಸೇನ ದೇವರು ಉತ್ತಮರು ಎಂಬುವಂತಹ ವಿಷಯವನ್ನ ಅನೇಕ ಪ್ರಮಾಣಗಳಿಂದ, ಶ್ರುತಿ ಇರಬಹುದು, ಅನೇಕ ಬೇರೆ ಪ್ರಮಾಣ ಇರಬಹುದು, ಮಹಾಭಾರತದ ವಾಕ್ಯಗಳಿಂದಲೇನೆ ಅದರೊಳಗೂ ಬೇರೆ ಬೇರೆಯವರು ಹೇಳಿದಂತಹ ಮಾತುಗಳಿಂದ ಭೀಮಸೇನ ದೇವರಿಗೆ ಅಂದ್ರೆ ವಾಯುದೇವರೇ ಉತ್ತಮತ್ವವನ್ನ ಶ್ರೀಮದಾಚಾರ್ಯರು ಸಮರ್ಥನೆಯನ್ನ ಮಾಡಿದ್ದಾರೆ, ನಿರ್ಣಯವನ್ನ ಮಾಡಿ ಆಯಿತು. ಇದರ ನಂತರದಲ್ಲಿ ವಾಯುದೇವರ ನಂತರದಲ್ಲಿ ತಾರತಮ್ಯ ಕ್ರಮದಲ್ಲಿ ನಂತರದಲ್ಲಿ ಯಾರು ಉತ್ತಮರು ಅಂತಂದ್ರೆ ಅದನ್ನ ಶ್ರೀಮದಾಚಾರ್ಯರು ಪ್ರಮಾಣಗಳನ್ನ ಉದಾಹರಣೆ ಮಾಡಿ ಪ್ರಮಾಣಗಳ ಮುಖಾಂತರವಾಗಿ ಮುಂದೆ ಭಾರತೀ ದೇವಿ ಉತ್ತಮಳು ಎಂಬುವಂತಹದ್ದನ್ನ ತಿಳಿಸಿಕೊಡ್ತಾ ಇದ್ದಾರೆ. ವಾಯುದೇವರ ನಂತರದಲ್ಲಿ ಭಾರತೀ ದೇವಿ ಇವಳು ಉತ್ತಮಳು ಅದನ್ನ ಹೇಳ್ತಾರೆ. ಎಲ್ಲಿ ಪ್ರಮಾಣ ಅಂತಂದ್ರೆ ಶ್ರೀಮದಾಚಾರ್ಯರು ಅದನ್ನ ತಾವು ಮೊದಲಿಗೆ ಆ ವಿಚಾರವನ್ನ ಯಾವ ಪ್ರಮಾಣವನ್ನ ಉದಾಹರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಮುಂದೆ ಆ ಪ್ರಮಾಣವನ್ನ ಉದಾಹರಣೆ ಮಾಡ್ತಾರೆ. ದ್ರೌಪದ್ಯಾಹ ಅವತಾರಿಕೆ ಭಾರತೀಯತ್ವೇ ಶೇಷಾದ್ಯುತ್ತಮತ್ವೇ ಚ ಪ್ರಮಾಣಂ ಆಹ. ಇಲ್ಲಿ ಪ್ರಮಾಣವನ್ನ ಕೊಡ್ತಾ ಇದ್ದದ್ದು ದ್ರೌಪದೀ ದೇವಿನೇ ಭಾರತೀ ದೇವಿ. ಈ ಭಾರತೀ ದೇವಿ, ಈ ದ್ರೌಪದೀ ದೇವಿ ಶೇಷದೇವರೇ ಮೊದಲಾದಂತಹ ಎಲ್ಲ ದೇವತೆಗಳಿಗಿಂತಲೂ ಉತ್ತಮಳು. ಅಂದ್ರೆ ವಾಯುದೇವರ ನಂತರದಲ್ಲಿ ಇವಳು ಉತ್ತಮಳು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದದ್ದು. ಒಟ್ಟು 2 ವಿಚಾರಗಳನ್ನ, ದ್ರೌಪದೀ ದೇವಿನೇ ಭಾರತೀ ದೇವಿ, ಅಂತಹ ದ್ರೌಪದಿ ಅಥವಾ ಭಾರತೀ ದೇವಿ ಶೇಷದೇವರೇ ಮೊದಲಾದಂತಹ ಎಲ್ಲ ದೇವತೆಗಳಿಗಿಂತಲೂ ಕೂಡ ಉತ್ತಮಳು ಎಂಬುದನ್ನ ತಿಳಿಸುವ ವಿಷಯದಲ್ಲಿ ಪ್ರಮಾಣವನ್ನ ಕೊಡ್ತಾ ಇದ್ದಾರೆ. 168ನೇ ಶ್ಲೋಕ. ಉಕ್ತಂ ಪುರಾಣೇ ಬ್ರಹ್ಮಾಂಡೇ ಬ್ರಹ್ಮಣ ನಾರದಾಯ ಚ ಯಸ್ಯಾಃ ಪ್ರಸಾದಾತ್ ಪರಮಂ. ಹೀಗೆ ಬೇರೆ ದಾಟಿದೆ. ಯಸ್ಯಾಃ ಪ್ರಸಾದಾತ್ ಪರಮಂ ವಿದಂತಿ ಶೇಷಃ ಸುಪರ್ಣೋ ಗಿರಿಶಃ ಸುರೇಂದ್ರಃ ಮಾತಾ ಚ ಏಷಾಂ ಪ್ರಥಮೈವ ಭಾರತೀ ಸಾ ದ್ರೌಪದೀ ನಾಮ ಬಭೂವ ಭೂಮೌ. ಉಕ್ತಂ ಪುರಾಣೇ ಬ್ರಹ್ಮಾಂಡೇ ಬ್ರಹ್ಮಣ ನಾರದಾಯ ಚ ಯಸ್ಯಾಃ ಪ್ರಸಾದಾತ್ ಪರಮಂ ವಿದಂತಿ ಶೇಷಃ ಸುಪರ್ಣೋ ಗಿರಿಶಃ ಸುರೇಂದ್ರಃ ಮಾತಾ ಚ ಯೇಷಾಂ ಪ್ರಥಮೈವ ಭಾರತೀ ಸಾ ದ್ರೌಪದೀ ನಾಮ ಬಭೂವ ಭೂಮೌ ಎಂಬುದಾಗಿ 168ನೇ ಶ್ಲೋಕ. ಪದವಿಭಾಗ. ಉಕ್ತಂ ಪುರಾಣೇ ಬ್ರಹ್ಮಾಂಡೇ ಬ್ರಹ್ಮಣ ನಾರದಾಯ ಚ ಯಸ್ಯಾಃ ಪ್ರಸಾದಾತ್ ಪರಮಂ
ವಿದಂತಿ ಶೇಷಃ ಸುಪರ್ಣಃ ಗಿರಿಶಃ ಸುರೇಂದ್ರಃ ಮಾತಾ ಚ ಏಷಾಂ ಪ್ರಥಮಾ ಏವ ಭಾರತೀ ಸ ದ್ರೌಪದಿ ನಾಮ ಬಭೂವ ಭೂಮೌ ಎಂಬುದಾಗಿ ಪದವಿಭಾಗ. ಇಲ್ಲಿ ಮೊದಲನೆಯ ಎರಡು ಪಾದಗಳು ಉಕ್ತಂ ಪುರಾಣೇ ಬ್ರಹ್ಮಾಂಡೇ ಬ್ರಹ್ಮಣ ನಾರದಾಯ ಚ, ಇದು ಶ್ರೀಮದಾಚಾರ್ಯರ ಮಾತು. ಅಂದ್ರೆ ಎಲ್ಲಿಯ ಪ್ರಮಾಣವನ್ನು ಉದಾಹರಣೆ ಮಾಡುತ್ತಾ ಇದ್ದೇವೆ ಎಂಬುದಾಗಿ ಶ್ರೀಮದಾಚಾರ್ಯರು ಅದನ್ನ ಹೇಳ್ತಾ ಇದ್ದದ್ದು. ಉಕ್ತಂ ಉಕ್ತಂ ಹೇಳಲ್ಪಟ್ಟಿದೆ ಅಂತ ಅರ್ಥ. ಏನು ಎಲ್ಲಿ ಹೇಳಲ್ಪಟ್ಟಿದೆ, ಯಾರ್ಯಾರಿಗೆ ಹೇಳಲ್ಪಟ್ಟದ್ದು ಅಂತಂದ್ರೆ ಬ್ರಹ್ಮಣ ನಾರದಾಯ ಚ ಬ್ರಹ್ಮಾಂಡೇ ಪುರಾಣೇ ಉಕ್ತಂ. ಬ್ರಹ್ಮದೇವರು ನಾರದರಿಗೆ ಹೇಳಿದಂತಹ ಮಾತು, ಬ್ರಹ್ಮದೇವರು ನಾರದರಿಗೆ ಹೇಳಿದಂತಹ ಮಾತಿದು. ಎಲ್ಲಿ ಹೇಳಿದ್ದು ಅಂದ್ರೆ, ಎಲ್ಲಿ ಬಂದದ್ದು ಅಂದ್ರೆ ಬ್ರಹ್ಮಾಂಡೇ ಪುರಾಣಿ, ಬ್ರಹ್ಮಾಂಡ ಪುರಾಣದಲ್ಲಿ. 18 ಪುರಾಣಗಳಲ್ಲಿ ಒಂದಾದಂತಹದ್ದು ಬ್ರಹ್ಮಾಂಡ ಪುರಾಣ. ಆ ಬ್ರಹ್ಮಾಂಡ ಪುರಾಣದಲ್ಲಿ ಬಂದಂತಹ ವಚನ ಪ್ರಮಾಣ ಇದು, ಶ್ಲೋಕ, ಮುಂದೆ ಕೊಡುವಂತಹ ಶ್ಲೋಕ. ಅಂದ್ರೆ ಈಗ ಮುಂದಿನ ಎರಡು ಏನು ಯಸ್ಯಾಪ್ರಸಾದಾತ್ ಅಂತ ಏನಿದೆಯಲ್ಲ ಆ ಶ್ಲೋಕ, ಶ್ರೀಮದಾಚಾರ್ಯರು ಈ ಎರಡು ಪಾದಗಳಿಂದ ತಿಳಿಸಿಕೊಟ್ಟದ್ದು ಬ್ರಹ್ಮಾಂಡ ಪುರಾಣದಲ್ಲಿ ಬ್ರಹ್ಮದೇವರು ನಾರದರಿಗೋಸ್ಕರ ಹೇಳಿದಂತಹ ಮಾತಿದು, ಅಲ್ಲಿ ಬಂದಂತಹದ್ದು ಅಂತ ಶ್ರೀಮದಾಚಾರ್ಯರ ವಾಕ್ಯ ಇದು, ಅವರ ಶ್ಲೋಕ, ಅವರು ರಚನೆ ಮಾಡಿದ್ದು ಅಂತ ಅರ್ಥ. ಮುಂದೆ ಕೊಡುವಂತಹದ್ದು ಅದು ಬ್ರಹ್ಮಾಂಡ ಪುರಾಣದ ವಚನ, ಬ್ರಹ್ಮದೇವರು ನಾರದರಿಗೆ ಹೇಳಿದಂತಹ ಮಾತು. ಯಸ್ಯಾ ಪ್ರಸಾದಾತ್ ಪರಮಂ ವಿದಂತಿ ಶೇಷಸ್ಸುಪರ್ಣೋ ಗಿರಿಶಃ ಸುರೇಂದ್ರಃ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ, ಯಸ್ಯಾಹ ಪ್ರಸಾದಾತ್. ಯಸ್ಯಾಹ ಎಂಬುದು ಸ್ತ್ರೀಲಿಂಗ. ಅಂದ್ರೆ ಯಸ್ಯ ಪ್ರಸಾದಾತ್ ಅಂದ್ರೆ ಯಾರ ಪ್ರಸಾದದಿಂದ, ಪ್ರಸಾದ ಅನುಗ್ರಹ ಅಂತ ಅರ್ಥ. ಯಸ್ಯ ಪ್ರಸಾದಾತ್ ಅಂತ ಅರ್ಥ. ಇಲ್ಲಿ ಯಸ್ಯಾಹ ಅಂತ ಇದೆ. ಯಸ್ಯಾಹ ಅಂದ್ರೆ ಯಾವಳ ಪ್ರಸಾದದಿಂದ, ಯಾವಳ ಅನುಗ್ರಹದಿಂದ ಅಂತ ಅರ್ಥ. ಯಾರ ಅಂದ್ರೆ ಸ್ತ್ರೀಲಿಂಗ ಶಬ್ದ ಆದ್ದರಿಂದ ಆ ಸ್ತ್ರೀಯರನ್ನ ಇಟ್ಕೊಳ್ಬೇಕಲ್ಲಿ. ಯಸ್ಯಾಹ ಪ್ರಸಾದ, ಯಾರ ಅನುಗ್ರಹದಿಂದ ಅಂದ್ರೆ ಭಾರತೀ ದೇವಿಯ ಅನುಗ್ರಹದಿಂದ, ಯಾವ ಭಾರತೀ ದೇವಿಯ ಅನುಗ್ರಹದಿಂದ ಅಂತ ಅರ್ಥ. ಮೊದಲಿಗೆ ಹೇಳೋದು ಹೇಗೆ, ಬಟ್ ಯಾರ ಅನುಗ್ರಹದಿಂದ ಅಂತ ಹೇಳಿ ಮುಂದೆ ವಿಚಾರವನ್ನು ಹೇಳಿ ಅವಳು ಭಾರತೀ ದೇವಿ, ಅವಳೇ ದ್ರೌಪದಿ ದೇವಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಯಸ್ಯಾಹ ಪ್ರಸಾದಾತ್, ಯಾರ ಅನುಗ್ರಹದಿಂದ, ಶೇಷಃ ಸುಪರ್ಣಃ ಗಿರಿಶಃ ಸುರೇಂದ್ರಃ, 4 ಒಂದೇ. ಶೇಷಃ ಶೇಷದೇವರು, ಸುಪರ್ಣಃ ಗರುಡದೇವರು, ಗಿರಿಶಃ ರುದ್ರದೇವರು, ಸುರೇಂದ್ರಃ ಇಂದ್ರದೇವರು. ಈ 4 ವ್ಯಕ್ತಿಗಳು, ಈ 4 ವ್ಯಕ್ತಿಗಳು ಕೂಡ ಯಾವ ಸ್ತ್ರೀಯ, ಯಾವ ಹೆಣ್ಣುಗಳ ಒಂದು ಅನುಗ್ರಹದಿಂದ ಪರಮಂ ವಿದಂತಿ. ಪರಮ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಪರಮಂ ಎಂಬುದಕ್ಕೆ ಪರಮಾತ್ಮಾನಂ ಅಂತ ಅರ್ಥ ಬರೀತಾರೆ. ಪರಮಂ ಶ್ರೇಷ್ಠನಾದವನು, ಸರ್ವೋತ್ಕೃಷ್ಟನಾದವನು ಯಾರು? ಭಗವಂತ. ಅವನನ್ನು ಪರಮ ಅಂತ ಕರೆದದ್ದು. ಹೀಗಾಗಿ ಯಾರ ಅನುಗ್ರಹದಿಂದಾಗಿ 4 ಮಂದಿಗಳು ಕೂಡ ಪರಮಂ ವಿದಂತಿ, ಉತ್ಕೃಷ್ಟನಾದಂತಹ ಭಗವಂತನನ್ನ ತಿಳಿತಾರೋ, ಭಗವಂತನ ಜ್ಞಾನ ಆಗ್ತದೋ ಈ 4 ಮಂದಿಗೆ. 4 ಮಂದಿಗೆ ಭಗವಂತನ ಬಗ್ಗೆ ಜ್ಞಾನ ಆಗ್ತದೆ ಅಂದ್ರೆ ಯಾರ ಅನುಗ್ರಹದಿಂದ ಆಗ್ತದೋ, ಸುಮ್ಮನೆ ಆಗೋದಿಲ್ಲ. ಭಗವಂತನ ಒಂದು ಜ್ಞಾನ ಆಗಬೇಕು, ಭಗವಂತನನ್ನ ತಿಳಿದುಕೊಳ್ಳಬೇಕು ಅಂದ್ರೆ ನಮ್ಮ ಸ್ವಂತ ಶಕ್ತಿಯಿಂದ, ಸ್ವಂತ ಬುದ್ಧಿಯಿಂದ ನಾವು ತಿಳಿದುಕೊಳ್ಳುತ್ತೇವೆ ಅಂದರೆ ಸರ್ವಥ ಅದು ಅಲ್ಲ. ಗುರುಗಳ ಅನುಗ್ರಹ, ದೇವತೆಗಳ ಅನುಗ್ರಹ, ಮುಖ್ಯವಾಗಿ ದೇವರ ಅನುಗ್ರಹ ಹೀಗಿದ್ದಾಗ ಆಗ ಆ ಭಗವಂತನನ್ನು ತಿಳಿಲಿಕ್ಕೆ ಆಗ್ತದೆ. ಇಲ್ಲಿ ಈ 4 ಮಂದಿಗೆ, ಶೇಷ ಗರುಡ ರುದ್ರ ಇಂದ್ರದೇವರು, ಈ 4 ಮಂದಿಗಳು ಯಾರ ಅನುಗ್ರಹದಿಂದ ಆ ಭಗವಂತನನ್ನ, ಸರ್ವೋತ್ಕೃಷ್ಟನಾದಂತಹ ಭಗವಂತನನ್ನ ವಿದಂತಿ ತಿಳಿತಾರೋ ಅವಳೇ ಭಾರತೀ ದೇವಿ ಅಂತ ಅರ್ಥ. ಮುಂದೆ ಬರ್ತದೆ. ಇಲ್ಲಿ ಅಷ್ಟು ಬಂದಿಲ್ಲ, ಇಲ್ಲಿ 2 ಪಾದಗಳಲ್ಲಿ ಇಷ್ಟೇ ಹೇಳಿದ್ದು.
ಯಾರ ಅನುಗ್ರಹದಿಂದ ಈ 4 ಮಂದಿ ಪರಮನನ್ನ ಭಗವಂತನನ್ನ ತಿಳಿತಾರೋ, ಇದು ಒಂದು ಪಾಯಿಂಟ್, ಒಂದನೇ ಅಂಶ. ಮತ್ತು ಮಾತಾ ಚ ಯೇಷಾಂ ಪ್ರಥಮೈವ ಭಾರತಿ, ಈ 4 ಮಂದಿಗೆ ಏಷಾಂ ಶೇಷಾದೀನಾಂ ಅಂತ ಅರ್ಥ. ಏಷಾಂ ಯಾರಿಗೆ ಅಂದ್ರೆ ಈ ಹಿಂದೆ ಬಂದದ್ದವರು 4 ಮಂದಿ, ಶೇಷದೇವರು, ಗರುಡದೇವರು, ರುದ್ರದೇವರು, ಇಂದ್ರದೇವರು. ಈ 4 ಮಂದಿಗೆ ಏಷಾಂ, ಈ 4 ಜನರಿಗೆ, 4 ದೇವತೆಗಳಿಗೆ ಮಾತಾ ಪ್ರಥಮ ಮಾತಾ ಮೊದಲನೆಯ ತಾಯಿ. 4 ಮಂದಿಗೆ ಮೊದಲನೆಯ ತಾಯಿ ಯಾರಾಗಿದ್ದಾಳೋ ಅಂತ ಹೇಳ್ತಾ ಇದ್ದಾರೆ. ಒಂದನೇದು, ಯಾರ ಅನುಗ್ರಹದಿಂದ ಈ 4 ಮಂದಿ ಭಗವಂತನನ್ನು ತಿಳಿತಾರೋ, ಮತ್ತು ಈ 4 ಮಂದಿಗೆ ಯಾರು ಮೊಟ್ಟ ಮೊದಲಿಗೆ ತಾಯಿಯಾಗಿದ್ದಾಳೋ ನೋಡ್ರಿ, ಏಷಾಂ ಪ್ರಥಮ ಏವ ಮಾತಾ, ಮೊದಲಿಗೇನೆ ಮಾತಾಯಿಯಾದವಳು ಯಾರದು? ಸಾ ಭಾರತಿ ಅಂತ ಅರ್ಥ. ಅವಳೇ ಭಾರತೀ ದೇವಿ. ಅಂದ್ರೆ ಭಾರತೀ ದೇವಿ ಅನುಗ್ರಹದಿಂದಲೇನೆ ಭಗವಂತನನ್ನು ತಿಳಿದುಕೊಂಡದ್ದು ಈ 4 ಮಂದಿ. ಮತ್ತು ಭಾರತೀ ದೇವಿನೇ ಇವಳಿಗೆ, ಈ 4 ಮಂದಿಗೆ ಮೊಟ್ಟ ಮೊದಲಿಗೆ ತಾಯಿಯಾದವಳು, ಅವಳೇ ಭಾರತೀ ದೇವಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಬ್ರಹ್ಮದೇವರು ನಾರದರಿಗೆ ಹೇಳಿದಂಥ ಮಾತಿದು, ಭಾರತೀ ದೇವಿಯ ಬಗ್ಗೆ ತಿಳಿಸಿಕೊಡ್ತಾ ಇದ್ದದ್ದು. ಮಾತಾಚ ಯೇಷಾಂ ಪ್ರಥಮೈವ ಭಾರತಿ ಸಾ ದ್ರೌಪದಿ ನಾಮ ಬಭೂವ ಭೂಮೌ. ಇಷ್ಟು ಹೇಳಿದ್ದು. ಇದ್ರ ಮೇಲೆ ಒಂದು ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರವನ್ನ ಕೊಡ್ತಾರೆ. ವಿನತಾದಿಷು ಪಶ್ಚಾಜ್ಜನನಂ ಇತಿ ಜ್ಞೇಯಂ. ಉತ್ತರ ಹೇಳ್ಬಿಟ್ರಿಲ್ಲೇ ಟಿಪ್ಪಣಿಕಾರರು. ಈ ಗರುಡದೇವರು, ಶೇಷದೇವರು, ಗರುಡದೇವರು, ರುದ್ರದೇವರು, ಇಂದ್ರದೇವರು ಭಾರತೀ ದೇವಿಯ ಮಕ್ಕಳು ಅಂತ ತಾಯಿ ಮೊದಲಿಗೆ, ಅವ್ರ 4 ಮಂದಿ ತಾಯಿ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಅವ್ರ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ ಮೊಟ್ಟ ಮೊದಲಿಗೆ. ಹಾಗಾದ್ರೆ ನಾವು ಇತಿಹಾಸದಲ್ಲಿ ಕಥೆಯನ್ನ ಕೇಳುವಾಗ, ಭಾಗವತಾದಿಗಳಲ್ಲಿ ಕಥೆಯನ್ನು ಕೇಳುವಾಗ, ಗರುಡದೇವರು ಯಾರಿಂದ ಹುಟ್ಟಿದರು ಅಂತಂದಾಗ ಕಶ್ಯಪರಿಂದ ಮತ್ತು ವಿನತಾದೇವಿಯಿಂದ ಗರುಡದೇವರು ಹುಟ್ಟಿದರು ಅಂತ ಕೇಳುತ್ತೇವೆ. ಅದಕ್ಕೆ ಗರುಡದೇವರಿಗೆ ವಿನತೆಯಿಂದ ಹುಟ್ಟಿದ್ದಕ್ಕೆ ವೈನತೇಯ ಅಂತ ಕರೀತಾರೆ. ಶೇಷದೇವರು ಕಶ್ಯಪರಿಂದೇ ಹುಟ್ಟಿದ್ದು, ಮತ್ತೊಬ್ಬ ಹೆಂಡತಿಯಲ್ಲಿ ಸರ್ಪ ಕುಲವೇ ಅಲ್ಲಿ ಹುಟ್ಟಿದ್ದು. ಅಸುರರು ಹುಟ್ಟಿದ್ದಾರೆ, ದೇವತೆಗಳು ಹುಟ್ಟಿದ್ದಾರೆ, ಹೀಗೆಲ್ಲ ಪ್ರಜೆಗಳ ಸೃಷ್ಟಿಯಾದದ್ದು. ಹೀಗಾಗಿ ಗರುಡದೇವರಾಗಲಿ, ಶೇಷದೇವರಾಗಲಿ, ಮುಂದೆ ರುದ್ರದೇವರ ಅವತಾರವೂ ಆದದ್ದು ಅನೇಕ ರೀತಿಯಾಗಿ. ಇಂದ್ರದೇವರು, ಹೀಗೆ ಈ 4 ಮಂದಿಯೂ ಕೂಡ ಬೇರೆ ಬೇರೆಯವರಲ್ಲಿ ಹುಟ್ಟಿದಂತಹದ್ದನ್ನು ನಾವು ಕೇಳುತ್ತೇವೆ. ವಿನತಾದಿಷು ಪಶ್ಚಾಜ್ಜನನಂ ಇತಿ ಕೇಳ್ತೇವೆ. ಮತ್ತೆ ಇವರೇ ಮೊದಲನೇ ತಾಯಿ ಅಂತ ಹೇಗೆ ಹೇಳೋದು ಅಂತಂದ್ರೆ ಅದಕ್ಕೆ ಉತ್ತರ ಕೊಟ್ಟರು. ಮೊಟ್ಟ ಮೊದಲಿಗೆ ಹುಟ್ಟಿದ್ದು ಇವಳಲ್ಲಿ ಏನೇ ಈ 4 ಮಂದಿ, ಭಾರತೀ ದೇವಿಯಿಂದಲೇನೆ ಈ 4 ಜನರು ಕೂಡ, 4 ದೇವತೆಗಳು ಕೂಡ ಹುಟ್ಟಿದ್ದು. ನಂತರದಲ್ಲಿ ಅವತಾರಗಳಲ್ಲಿ ವಿನತಾದಿಷು ಪಶ್ಚಾಜ್ಜನನಂ, ವಿನತಾದೇವಿ ಮೊದಲಾದಂತಹ ಸ್ತ್ರೀಯರಲ್ಲಿ ಹುಟ್ಟಿದ್ದು, ಅನಂತರದಲ್ಲಿ 4 ಮಂದಿಗಳು ಹುಟ್ಟಿದ್ದು ಅಂತ ತಿಳಿದುಕೊಳ್ಳಬೇಕು. ಹೀಗಾಗಿ ಈ ಬ್ರಹ್ಮಾಂಡ ಪುರಾಣ ಹೇಳಿದಂತಹ ಮಾತಿಗೆ ಯಾವ ವಿರೋಧವೂ ಕೂಡ ಬರುವುದಿಲ್ಲ. ಮಾತಾ ಚ ಯೇಷಾಂ ಪ್ರಥಮೈವ ಭಾರತಿ ಸಾ ದ್ರೌಪದೀನಾ ಬಭೂವ ಭೂಮು. ಮುಂದೇನು ಅಂತಂದ್ರೆ ಸಾ ಭಾರತಿ, ಆ ಭಾರತೀ ದೇವಿನೇ. ಎಂಥ ಭಾರತೀ ದೇವಿ? ಯಾರ ಅನುಗ್ರಹದಿಂದ ಈ 4 ಮಂದಿಗೆ ಭಗವಂತನ ಜ್ಞಾನವಾಗ್ತದೋ, 4 ಮಂದಿಗೆ ಯಾರು ಮೊದಲಿಗೆ ತಾಯಿಯಾಗಿದ್ದಾಳೋ ಅಂತಹ ಭಾರತೀನೇ ದ್ರೌಪದಿ ನಾಮ. ದ್ರೌಪದಿ ಎಂಬಂತಹ, ನೋಡಿ, ನಾಮ ಅಂತ ಶಬ್ದ ಇದೆ ಇಲ್ಲಿ. ಮೊದಲಿಗೆ ಅರ್ಥವನ್ನು ಹೇಳ್ತಾರೆ. ಸಾ ಭಾರತಿ ಭೂಮೌ, ಅಂತಹ ಭಾರತೀ ದೇವಿ ಭೂಮಿಯಲ್ಲಿ ಏನ್ ಮಾಡಿದ್ಲು ಅಂದ್ರೆ ಅವತಾರವನ್ನು ಮಾಡಿದ್ಲು. ಹೇಗೆ ಅವತಾರವನ್ನು ಮಾಡಿದ್ಲು ಅಂದ್ರೆ, ಹೇಗೆ ಇದ್ಲು ಅಂದ್ರೆ, ಅವಳು ದ್ರೌಪದಿ ನಾಮ, ನಾಮ ಶಬ್ದಕ್ಕೆ ಪ್ರಸಿದ್ಧ ಅಂತ ಅರ್ಥ. ದ್ರೌಪದಿ ಇತಿ ನಾಮ ಪ್ರಸಿದ್ಧ ಬಭೂವ, ನಾಮ ಶಬ್ದಕ್ಕೆ ಪ್ರಸಿದ್ಧ ಅಂತ ಅರ್ಥ. ಆ ಭಾರತೀ ದೇವಿ ದ್ರೌಪದಿ ಅಂತ ಪ್ರಸಿದ್ಧಳಾದ್ಲು ಭೂಮಿಯ ಒಳಗೆ ಅಂತ ಒಂದು ಅರ್ಥ. ಅಂತಹ ಭಾರತೀ ದೇವಿ ಭೂಮೌ, ಭೂಮಿಯಲ್ಲಿ ದ್ರೌಪದಿ ನಾಮ ಬಭೂವ, ದ್ರೌಪದಿ ಎಂಬುದಾಗಿ ಪ್ರಸಿದ್ಧಳಾದಳು ಅಂತ ಒಂದು ಅರ್ಥ. ನಾಮ ಶಬ್ದಕ್ಕೆ ಪ್ರಸಿದ್ಧಿ ಅಂತ ಅರ್ಥ ಇಟ್ಕೊಂಡಾಗ.
ನಾಮ ಶಬ್ದಕ್ಕೆ ಯಥಾವಸ್ಥಿತವಾಗಿ ಹೆಸರು ಅಂತ ಅರ್ಥ ಇದೆ. ನಾಮ ಅಂದ್ರೆ ಹೆಸರು. ಆಗ ಮತ್ತೊಂದು ಅರ್ಥ ತಿಳಿದುಕೊಳ್ಳೋದ್ರೆ, ಅಂತಹ ಭಾರತೀ ದೇವಿ ಭೂಮಿಯಲ್ಲಿ ದ್ರೌಪದಿ ನಾಮ ಬಭೂವ, ದ್ರೌಪದಿ ಅಂತ ಹೆಸರುಳ್ಳವಳಾದ್ಲು ಅಂತ ಅರ್ಥ. ಮೊದಲನೇ ಅರ್ಥ, ಅಂತಹ ಭಾರತೀ ದೇವಿ ದ್ರೌಪದಿ ಎಂಬುದಾಗಿ ಪ್ರಸಿದ್ಧಳಾದಳು ಅಂತ ಅರ್ಥ. ಎರಡನೇದಾಗಿ ಅರ್ಥ, ನಾಮ ಶಬ್ದಕ್ಕೆ ನಾಮ ಹೆಸರು ಅಂತ ಅರ್ಥ ಇಟ್ಕೊಂಡಾಗ ದ್ರೌಪದಿ ಎಂಬ ಹೆಸರುಳ್ಳವಳಾದ್ಲು ಅಂತ ಅರ್ಥ. ಈ ರೀತಿಯಾಗಿ ಒಂದು ಬ್ರಹ್ಮಾಂಡ ಪುರಾಣದ ವಚನ, ಬ್ರಹ್ಮದೇವರು ನಾರದರಿಗೆ ಹೇಳಿದಂತ ಮಾತು. ಹೀಗಾಗಿ ಈ ವಚನದಿಂದ ನಮಗೆ ತಿಳಿದು ಬರುತ್ತದೆ, ದ್ರೌಪದಿ ಅಂದ್ರೆ ಬೇರೆ ಯಾರು ಅಲ್ಲ, ಭಾರತೀ ದೇವಿನೇ ದ್ರೌಪದಿ ದೇವಿ. ಹಾಗಾದರೆ ಇಂತಹ ವಾಯುದೇವ್ರ ಮಕ್ಕಳು ಅಂತ ಆಗ್ತಾರ? ಏನ್ ಹೇಳಿ? ಅಂದ್ರೆ ಇಲ್ಲಿ ವಾಯುದೇವ್ರ ಮಕ್ಕಳಾಗ್ತಾರ ಅವರೆಲ್ಲ? ಯಾರಿಗೆ? ಇವ್ರು 4 ಜನ ಭಾರತ ದೇವ ಮಕ್ಕಳಾದ್ರೆ ವಾಯುದೇವ್ರ ಮಕ್ಕಳಾಗ್ತಾರ? ಹೌದು ಹೌದು, ಇಲ್ಲಂತ ಯಾರಂದಿದ್ದಾರೆ. ಹೌದು. ಅಂದ್ರೆ ಇನ್ನೊಂದು ಈಗ ಪ್ರಥಮ ಇದ್ರಲ್ಲಿ ಮಾತ್ರ ಅಂತ ಹೇಳ್ತಲ್ಲ, ಹೆಂಗ ಅದನ್ನ ಅರ್ಥ ಮಾಡ್ಕೊಳ್ಳೋದು? ಹೇಗಂದ್ರೆ ಫಸ್ಟ್ ಜನ್ಮ ಆದಾಗ ಮಾತ್ರ ಭಾರತ ದೇವಿ, ಆಮೇಲೆ ಅವತಾರದಲ್ಲಿ ಬೇರೆ ಕಶ್ಯಪಲ್ಲಿ ಬಂದಿದ್ದಾರೆ ಅಂತ ಹೆಂಗ ಅರ್ಥ ಮಾಡ್ಕೊಳ್ಳೋದಿಲ್ಲ? ಮೊದಲಿಗೆ ಸೃಷ್ಟಿಯ ಮೊದಲಿಗೆ ಇವರಿಂದ ಹುಟ್ಟಿದವರು ಅಂತ ಅರ್ಥ. ನಂತರದಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಹುಟ್ಟಿದ್ದಾರೆ ಅಂತ ಅರ್ಥ. ಬೇರೆ ಕಲ್ಪಗಳಲ್ಲಿ ಬೇರೆ ಕಲ್ಪ ಅಂತಲ್ಲ, ಇದೇ ಕಲ್ಪದಲ್ಲಿನೇ ಒಂದು ಬಾರಿ ಸೃಷ್ಟಿಯ ಕಾಲದಲ್ಲಿ ಹುಟ್ಟುಬಿಟ್ರು, ಇವರಿಂದ ಭಾರತೀ ದೇವಿಯಿಂದ ಹುಟ್ಟುಬಿಟ್ಟಾರ. ಮತ್ತೆ ಬೇರೆ ಬೇರೆ ಯುಗಗಳಲ್ಲಿ ಆಗಲಿ ಬೇರೆ ಬೇರೆ ಬೇಕಾದಷ್ಟಿದೆ. ಕಲ್ಪ ಅಂದ್ರೆ ಬಹಳ ದೊಡ್ಡದಾಗ್ತದೆ. ಒಂದೇ ಕಲ್ಪದಲ್ಲೇನೆ 100 ಯುಗಗಳು ಬರ್ತವೆ, 1000 ಯುಗಗಳು ಬರ್ತವೆ. ಹೀಗಾಗಿ ಒಂದೊಂದು ಯುಗಗಳಲ್ಲಿ ಬೇರೆ ಬೇರೆ ಯುಗಗಳಲ್ಲಿ ಅವತಾರವನ್ನು ಮಾಡಿರ್ತಾರೆ. ಸೃಷ್ಟಿಯ ಮೊದಲಿಗೆ ಹುಟ್ಟಿದ್ದು ಭಾರತೀ ದೇವಿಯಿಂದ. ಅವರ ಪ್ರಶ್ನೆ ಈ ತರ ನಾನು ಅನ್ಕೊಂಡಿರೋದು, ಇದರಲ್ಲಿ ಕಶ್ಯಪರ ಹೆಂಡತಿ ವಿನಿತಾ ದೇವಿನಲ್ಲಿ ಕೂಡ ಹುಟ್ಟುತ್ತಾರಲ್ಲ, ಅದನ್ನ ಹೇಳ್ತಾ ಇರೋದು ಅವರು. ವಿನಿತಾ ದೇವಿನಲ್ಲಿ ಗರುಡ ಎಲ್ಲ ಹುಟ್ಟಿದ್ದು, ಈ ಕಲ್ಪದಲ್ಲೇ ಹುಟ್ಟಿದ್ದು. ಅದನ್ನು ಆದ್ರೆ ಯುಗ ಬೇರೆ ಆಗತ್ತೆ. ಯುಗ ಬೇರೆ. ಸೃಷ್ಟಿಯ ಪ್ರಾರಂಭದಲ್ಲಿ ಅವರಿಂದ ಹುಟ್ಟಿದ್ದು. ಹುಟ್ಟಿ ಮುಂದೆ ಬ್ರಹ್ಮಾಂಡ ಸೃಷ್ಟಿ ಆದ ಮೇಲೆ, ಒಳಗೆ ಜಗತ್ತಿನ ಸೃಷ್ಟಿ ಆದ ಮೇಲೆ, ಪ್ರಜೆಗಳ ಸೃಷ್ಟಿಯಾದಾಗ ಅಲ್ಲಿ ಮತ್ತೊಂದು ಬಾರಿ ಹುಟ್ಟಿರಬಹುದು, ಅಲ್ಲಿ ಅವತಾರ ಮಾಡಿದ್ದಾರೆ. ಹೀಗಾಗಿ ಮೊದಲಿಗೆ ಹುಟ್ಟಿದ್ದು ಮಾತ್ರ ಭಾರತೀ ದೇವಿಯಲ್ಲಿ ಅಂತ ಅರ್ಥ. ಸೆಕೆಂಡ್ ಅವತಾರ ಅಂತ ಆಗತ್ತೆ. ಹೌದೌದು, ಕಶ್ಯಪರಿಂದ ಬಂದಿದ್ದು ಅವತಾರನೆ. ಅದಕ್ಕೆ ವಾಯುದೇವರದು ಅಷ್ಟೇ. ಮತ್ತೆ ಮೂಲ ರೂಪ ದೇವರಿಂದ ಹುಟ್ಟಿದವರು ವಾಯುದೇವರು, ಅದನ್ನ ಅವತಾರ ಅಂತ ಅನ್ನಂಗಿಲ್ಲ. ಅದೇ ವಾಯುದೇವರೇ ಮತ್ತೆ ಭೂಮಿಯಲ್ಲಿ ಮತ್ತೊಬ್ಬರಲ್ಲಿ ಹುಟ್ಟಿ ಬಂದಾಗ ಅದನ್ನ ಅವತಾರ ಅಂತ ಕರೆದದ್ದು. ಹನೋಹಿಮ ಮಧ್ವ ಅಂತ ಈ ರೀತಿಯ ಹನುಮ ಇಬ್ರು 3 ಮಂದಿ. ಈ ರೀತಿಯಾಗಿ ಬ್ರಹ್ಮಾಂಡ ಪುರಾಣದ ವಚನ ಇರೋದರಿಂದಾಗಿ ಏನಂತಾಯ್ತು, ಇಲ್ಲಿ ಭಾರತೀ ದೇವಿನೇ ದ್ರೌಪದಿ ಅಂತ ಈ ಪ್ರಮಾಣದಿಂದ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಇಂತಹ ಭಾರತೀ ದೇವಿನೇ ಶೇಷ, ಗರುಡ, ರುದ್ರ, ಇಂದ್ರ ಇವರಿಗೆ ತಾಯಿ ಅಂತ ಹೇಳ್ತಾ ಇದ್ದಾರೆ ಎಂದ ಮೇಲೆ, ತಾಯಿಯಾದವಳು ಅವರಿಗಿಂತಲೂ ಮಕ್ಕಳಿಗಿಂತಲೂ ಉತ್ತಮಳಾಗಿರ್ತಾಳೆ. ಹೀಗಾಗಿ ಶೇಷಾದಿಗಳಿಗಿಂತಲೂ ಕೂಡ ಭಾರತೀ ದೇವಿ ಉತ್ತಮಳು ಅಂತ ಈ ಪ್ರಮಾಣದಿಂದ ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಶೇಷಾದಿಗಳಿಗಿಂತಲೂ ಉತ್ತಮ ಅಂದ ಮೇಲೆ ವಾಯುದೇವರ ನಂತರದಲ್ಲಿ ಇನ್ನುಳಿದ ಎಲ್ಲ ದೇವತೆಗಳಿಗಿಂತಲೂ ಭಾರತೀ ದೇವಿ ಉತ್ತಮಳು ಅಂತ ಈ ರೀತಿಯಾಗಿ ಸ್ಪಷ್ಟ ಆಗ್ತದೆ. ಭಾರತೀ ದೇವಿನೇ ದ್ರೌಪದಿ ದೇವಿ ಅಂತ ಅದು ಕೂಡ ಈ ಪ್ರಮಾಣದಿಂದ ನಮಗೆ ಸ್ಪಷ್ಟ ಆಗ್ತದೆ. ಇದು ಒಂದು ಪ್ರಮಾಣ, ಬ್ರಹ್ಮಾಂಡ ಪುರಾಣದ ಪ್ರಮಾಣ. ಅದೇ ರೀತಿಯಾಗಿ ಮತ್ತೊಂದು ಇದೇ ವಿಚಾರವನ್ನೇ ಇನ್ನೂ ಸ್ಪಷ್ಟಪಡಿಸ್ತಾರೆ. ಮತ್ತೊಂದು ಶ್ಲೋಕವನ್ನ ಉದಾಹರಣೆ ಮಾಡ್ತಾರೆ. ಬ್ರಹ್ಮಾಂಡ ಪುರಾಣದ ವಚನವಿದು ಕೂಡ 169ನೆಯ ಶ್ಲೋಕ. ಅದಕ್ಕೆ ಅವತಾರಕ್ಕೆ ಏನು ಕೊಟ್ಟದ್ದು? ತಮೇವ ಅರ್ಥಂ ಸ್ಫುಟಂ ಪ್ರಮಾಣೇನ ಉಪಪಾದಯತಿ. ಹಿಂದೆ ಹೇಳಿದಂತಹ ಶ್ಲೋಕದ ಅರ್ಥವನ್ನೇ ಸ್ಫುಟಂ ಪ್ರಮಾಣೇನ ಉಪಪಾದಯತಿ, ಇನ್ನೂ ಸ್ಪಷ್ಟವಾಗಿ ಮತ್ತೊಂದು ಪ್ರಮಾಣವನ್ನು ಉದಾಹರಣೆ ಮಾಡಿ ಅದನ್ನ ತಿಳಿಸಿಕೊಡ್ತೇವೆ ಅಂತ ಶ್ರೀಮದಾಚಾರ್ಯರು ಆ ಪ್ರಮಾಣವನ್ನ ಉದಾಹರಣೆಯನ್ನ ಮಾಡ್ತಾರೆ. 169ನೇ ಶ್ಲೋಕ.
ಯಾ ಮಾರುತಾದ್ ಗರ್ಭಮಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ ಚತುರ್ಮುಖಾಭಾಶ್ಚತುರಃ ಕುಮಾರಾನ್ ಸಾ ದ್ರೌಪದೀ ನಾಮ ಬಭೂವ ಭೂಮೌ ಯಾ ಮಾರುತಾದ್ ಗರ್ಭಮಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ ಚತುರ್ಮುಖಾಭಾಶ್ಚತುರಃ ಕುಮಾರಾನ್ ಸಾ ದ್ರೌಪದೀ ನಾಮ ಬಭೂವ ಭೂಮೌ ಎಂಬುದಾಗಿ 169ನೆಯ ಶ್ಲೋಕ. ಪದ ವಿಭಾಗ. ಯಾ ಮಾರುತಾದ್, ಮಾರುತಾತ್ ಕೂಡಿಸಿದಾಗ ದ ಅಂತ ಬರ್ತದೆ, ಬಿಡಿಸಿದಾಗ ಮಾರುತಾತ್. ಗರ್ಭಂ ಅಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರಃ, ಚತುರ್ಮುಖಾಭಾಂಶ್ಚತುರಃ ಅಂತ ಇದೆ, ಬಿಡಿಸಿಕೊಳ್ಳುವಾಗ ಚತುರ್ಮುಖಾಭಾನ್ ದ್ವಿತೀಯ ವಿಭಕ್ತಿ ಬಹುವಚನ ಅದು. ಚತುರ್ಮುಖಾಭಾನ್ ಚತುರಃ ಕುಮಾರಾನ್ ಸಾ ದ್ರೌಪದಿ ನಾಮ ಬಭೂವ ಭೂಮೌ ಎಂಬುದಾಗಿ ಪದವಿಭಾಗ. ಚತುರ್ಮುಖಾಭಾನ್ ಕುಮಾರಾನ್ ನೋಡಿ, ಚತುರ್ಮುಖಾಭಾನ್ ಎಂಬುದಕ್ಕೆ ಅರ್ಥ ಏನು ಅಂದ್ರೆ, ಚತುರ್ಮುಖ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಅಂತ ಸ್ಪಷ್ಟ ಗೊತ್ತಾಗ್ತದೆ. ಅವರೇ ವಾಯುದೇವರು ಚತುರ್ಮುಖರಾಗೋರು, ಬ್ರಹ್ಮದೇವರಾಗೋರು. ಹೀಗಾಗಿ ಚತುರ್ಮುಖ ಶಬ್ದದಿಂದ ವಾಯುದೇವರನ್ನ ತೆಗೆದುಕೊಳ್ಳಬೇಕಿಲ್ಲಿ. ಚತುರ್ಮುಖ ವಾಯುದೇವರು, ವಾಯು ಚತುರ್ಮುಖ ತಸ್ಯ ಪುತ್ರತ್ವೇ ಆಭಾನ್ ಯೋಗ್ಯಾನ್. ಅವರಿಗೆ ವಾಯುದೇವರಿಗೆ ಮಕ್ಕಳಾಗಿ ಯೋಗ್ಯರಾದವರು. ಮಕ್ಕಳಾಗ್ಲಿಕ್ಕೆ ಯೋಗ್ಯರಾದವರು ಯಾರು ಅಂದ್ರೆ ಈ ಆಭಾನ್ ಎಂಬುದಕ್ಕೆ ಯೋಗ್ಯ ಅಂತ ಅರ್ಥ. ವಾಯುದೇವರಿಗೆ ಯೋಗ್ಯರಾದವರು ಅಂತ ಅರ್ಥ. ಈ ವಾಯುದೇವರು ಯಾವ ವಿಷಯದಲ್ಲಿ ಯೋಗ್ಯರಾದವರು ಅಂದ್ರೆ ಪುತ್ರತ್ವೇ ಆಭಾನ್ ಯೋಗ್ಯಾನ್, ಮಕ್ಕಳಾಗುವ ವಿಷಯದಲ್ಲಿ, ಅವರಿಗೆ ಮಕ್ಕಳು ಅಂತ ಆಗುವ ವಿಷಯದಲ್ಲಿ ಯೋಗ್ಯರಾದವರು ಈ 4 ಜನ, ಗರುಡಶೇಷ ರುದ್ರರು ಇಂದ್ರರು. ಹೀಗಾಗಿ ಈ ರೀತಿಯಾಗಿ ಚತುರ್ಮುಖಾಭಾನ್ ಎಂಬುದಕ್ಕೆ ಆ ರೀತಿಯಾಗಿ ಅರ್ಥ. ಕುಮಾರಾನ್, ಚತುರ್ಮುಖಾಭಾನ್ ಕುಮಾರಾನ್, ಚತುರಃ ಕುಮಾರಾನ್, ವಾಯುದೇವರಿಗೆ ಮಕ್ಕಳಾಗಲಿಕ್ಕೆ ಯೋಗ್ಯರಾದಂತಹ ಈ 4 ಜನ ಮಕ್ಕಳನ್ನ, ಕುಮಾರ ಅಂದ್ರೆ ದ್ವಿತೀಯ ಬಹುವಚನ, ಈ 4 ಜನ ಮಕ್ಕಳನ್ನ ಯಾರವರು ಮೇಲಿದೆ ನೋಡಿ. ಶೇಷಂ ಸುಪರ್ಣಂ ಗಿರೀಶಂ ಸುರೇಂದ್ರಂ. ಶೇಷದೇವರು, ಗರುಡದೇವರು, ರುದ್ರದೇವರು, ಇಂದ್ರದೇವರು, ಈ 4 ಜನ ಮಕ್ಕಳನ್ನ ಯಾ ಮಾರುತಾತ್ ಗರ್ಭಂ ಅಧತ್ತ, ಯಾವಳು, ಯಾವ ಸ್ತ್ರೀ, ಯಾ ಅಂದ್ರೆ ಸ್ತ್ರೀಲಿಂಗ ಶಬ್ದ, ಯಾವಳು ಮಾರುತಾತ್ ಗರ್ಭಂ ಅಧತ್ತ, ವಾಯುದೇವರಿಂದ ಗರ್ಭವನ್ನ ಧಾರಣೆ ಮಾಡಿದ್ಲು. ಯಾವಳು ಮೊದಲಿಗೆ ವಾಯುದೇವರ ಮಕ್ಕಳಾಗಲಿಕ್ಕೆ ಯೋಗ್ಯರಾದಂತಹ ಈ 4 ಜನ ಮಕ್ಕಳ, ಈ 4 ಜನರನ್ನ ಯಾವಳು ಅಂದ್ರೆ ಯಾವ ಭಾರತೀ ದೇವಿ ಮಾರುತಾತ್ ವಾಯುದೇವರಿಂದ ಗರ್ಭಂ ಅಧತ್ತ, ಅವರ ಮುಖಾಂತರ ಗರ್ಭವನ್ನ ಧಾರಣೆ ಮಾಡಿದ್ಲು. ಅಂತಹ ಭಾರತೀ ದೇವಿ ಸಾ ದ್ರೌಪದೀನ ಬಭೂವ ಭೂಮೌ, ಅವಳೇ ಭೂಮಿಯಲ್ಲಿ ದ್ರೌಪದಿ ಎಂಬುದಾಗಿ ಪ್ರಸಿದ್ಧಿಯಾದ್ಲು. ಅಥವಾ ಹಿಂದೆ ಹೇಳಿದಂತೆ ಅವಳೇ ಭೂಮಿಯಲ್ಲಿ ದ್ರೌಪದಿ ಎಂಬ ಹೆಸರಿನಿಂದ ಹುಟ್ಟಿದ್ಲು, ಅವತಾರವನ್ನು ಮಾಡಿದ್ಲು, ಹೆಸರಿನಿಂದ ಇದ್ಲು ಅಂತ ಈ ರೀತಿಯಾಗಿ ಶ್ಲೋಕಕ್ಕೆ ಅರ್ಥ. ಹೀಗಾಗಿ ಹಿಂದಿನ ಶ್ಲೋಕದ ಅರ್ಥವನ್ನೇ ಇನ್ನೂ ಸ್ಫುಟ ಮಾಡಿತು ಶ್ಲೋಕ. ಅಲ್ಲಿ ಇಷ್ಟೇ ಹೇಳಿದ್ದು, ಪ್ರಥಮೈವ ಮಾತಾ, ಮೊದಲನೆಗೆ ಮಾತಾಯಿಯಾದವಳು ಅಂತ ಹೇಳಿದ್ದು. ಅದು ಹೇಗೆ ಎಂಬುದನ್ನು ಸ್ಪಷ್ಟ ಮಾಡಿದ್ದು. ಈ 4 ಜನ ವಾಯುದೇವರ ಮಕ್ಕಳಾಗ್ಲಿಕ್ಕೆ ಯೋಗ್ಯರಾದವರು
ವಾಯುದೇವರ ಮುಖಾಂತರವಾಗಿ ಗರ್ಭವನ್ನ ಧಾರಣೆ ಮಾಡಿದ್ಲೋ ಯಾವಳು ಅಂಥವಳೆ ಭಾರತೀ ದೇವಿ ಎಂಬುದಾಗಿ ಪ್ರಸಿದ್ಧಿಯನ್ನು ಹೊಂದಿದ್ಲು, ದ್ರೌಪದಿ ಎಂಬುದಾಗಿ ಪ್ರಸಿದ್ಧರಾದ್ಲು ಅಂತ ಈ ರೀತಿಯಾಗಿ ಈ ಬ್ರಹ್ಮಾಂಡ ಪುರಾಣದ ವಚನವೇ ಇದು ಕೂಡ. ಅದನ್ನ ಈ ರೀತಿ ಉದಾಹರಣೆಯನ್ನ ಮಾಡಿದ್ದಾರೆ. ಹಿಂದಿನ ಶ್ಲೋಕದ 4ನೇ ಪಾದದಿಂದ ಈ ಶ್ಲೋಕದ 4ನೇ ಪಾದವು ಸಮವಾಗಿ ಇದೆ, ಸೇಮ್ ಇದೆ. ಸಾ ದ್ರೌಪದಿ ನಾಮ ಬಭೂವ ಭೂಮೌ ಎಂಬುದಾಗಿ. ಈ ರೀತಿಯಾಗಿ ಈ 2 ಶ್ಲೋಕಗಳಿಂದ ಭಾರತೀ ದೇವಿ ಶೇಷದೇವರೇ ಮೊದಲಾದಂಥ ಎಲ್ಲ ದೇವತೆಗಳಿಗಿಂತಲೂ ಕೂಡ ಉತ್ತಮಳಾದವಳು ಎಂಬುದಾಗಿ ಆ ತಾರತಮ್ಯ ಕ್ರಮವನ್ನ ಪ್ರಮಾಣ ಸಹಿತವಾಗಿ ಅದನ್ನ ನಿರ್ಣಯವನ್ನ ಶ್ರೀಮದಾಚಾರ್ಯರು ಮಾಡಿ, ಮುಂದೆ ತಾರತಮ್ಯ ಕ್ರಮದಲ್ಲಿ ಭಾರತೀ ದೇವಿಯ ನಂತರದಲ್ಲಿ ಮತ್ತೆ ಯಾರು ಮುಂದೆ ಉತ್ತಮರು ಎಂಬುದಾಗಿ ಅದನ್ನ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ಕೃಷ್ಣ ನಮಸ್ಕಾರ.